ನಾರಾಮಾಕಲಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಚಿಂತಾಮಣಿ ತಾಲೂಕಿನ ನಾರಾಮಾಕಲಹಳ್ಳಿ ಗ್ರಾಮದಲ್ಲೇ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಬಾಬಾ ಸಾಹೇಬ್ ಅವರ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಗಣ್ಯರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 135ನೇ ಜಯಂತಿಯನ್ನ ನಾರಾಮಾಕಲಹಳ್ಳಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು, ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದರೆ ಸಾಲದು, ಅವರು ಹಾಕಿಕೊಟ್ಟಿರುವ ಆದರ್ಶದ ಹಾದಿಯಲ್ಲಿ ನಡೆದಾಗ ಮಾತ್ರ ಜಯಂತಿ ಆಚರಣೆ ನಿಜವಾದ ಅರ್ಥ ಬರುತ್ತದೆ ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಗಣ್ಯರಿಗೆ ಮತ್ತು ನಾರಾಮಾಕಲಹಳ್ಳಿ ಜೈ ಭೀಮ್ ಯುವಕರ ಬಳಗದಿಂದ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಎಚ್ ರಾಮಾಂಜಿನಪ್ಪ ಕೋಲಾರ್, ಎನ್ ನರಸಿಂಹಮೂರ್ತಿ, ಅಶೋಕ್ ಚಕ್ರವರ್ತಿ, ಕೃಷ್ಣಪ್ಪ ಕೋಲಾರ, ಜಿ ಮುನಿರೆಡ್ಡಿ, ಜಾನಪದ ಕಲಾವಿದರು, ಎನ್ ಕೃಷ್ಣಣ್ಣ, ಸಮಾಜ ಕಲ್ಯಾಣ ಇಲಾಖೆ, ಅಂಜಿ ಮಾದಮಂಗಲ, ಬಾಬಾಜಾನ್, ಎಎಸ್ಐ ಬಟ್ಲಳ್ಳಿ ಪೊಲೀಸ್ ಠಾಣೆ, ಸಂತೋಷ್, ಯುವ ಮುಖಂಡರು, ವಿನೋಬ ನಗರ, ಚಿಂತಾಮಣಿ ನಾರಾಯಣಸ್ವಾಮಿ, ರವಿ, ಮಂಜುನಾಥ್, ಗಜೇಂದ್ರ ಗೋಪಲ್ಲಿ, ವೇಣು ವೆಂಕಟೇಶ್, ಶಿಂಗಸಂದ್ರ, ಶ್ರೀರಾಮರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬಜ್ಜಮ್ಮ, ಕೋನಪ್ಪ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಜಿ ನಾಗರಾಜ್, ಜೈ ಭೀಮ್ ಯುವಕರ ಬಳಗ, ವಿ ರವಿ, ನಾರಾಮಾಕಲಹಳ್ಳಿ ಗ್ರಾಮದ ಹಿರಿಯ ಮುಖಂಡರು ಭಾಗವಹಿಸಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ, ಅಂಬೇಡ್ಕರ್ ಅಂದ್ರೆ ಒಂದು ಸಿದ್ಧಾಂತ, ಅಂಬೇಡ್ಕರ್ ಅಂದ್ರೆ ಒಂದು ಇತಿಹಾಸ. ಇದು ಯಾಕಂತಂದ್ರೆ ಅಂಬೇಡ್ಕರ್ ಅಂದ್ರೆ ಒಂದು ಜಾತಿಗೆ ಸೀಮಿತವಾದಂತ ನಾಯಕರಲ್ಲ. ಅವರು ಶೋಷಿತ ಸಮುದಾಯಗಳು 101 ಜಾತಿ, ಶೋಷಿತ ಸಮುದಾಯಗಳು 101 ಜಾತಿ. ಆ ಒಂದು ಜಾತಿಯಲ್ಲಿ ಹುಟ್ಟಿದಂತ ಮಹಾನ್ ನಾಯಕರವರು. ಆ ಒಂದು ಜಾತಿಯಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ, ಪ್ರಜಾಪ್ರಭುತ್ವ ವಿಷಯಕ್ಕೆ ಒಂದು ಸಂದೇಶ ಕೊಟ್ಟರು. ಏನಂದ್ರೆ, ಬೇರೆ ದೇಶಗಳೆಲ್ಲ ಸುತ್ತಿ, ಬೇರೆ ರಾಷ್ಟ್ರಗಳೆಲ್ಲ ಸುತ್ತಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ನಾವೇನ್ ಕೊಡಬೇಕಾಗಿದೆ, ಪ್ರಜಾಪ್ರಭುತ್ವದಲ್ಲಿ ಏನಾಗ್ತಿದೆ, ಜನಸಾಮಾನ್ಯರಿಗೆ ಏನು ಸೌಲಭ್ಯ ಸಿಗಬೇಕಾಗಿದೆ. ಆದ್ರೆ ಬ್ರಿಟಿಷರು ಆಳುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಾನವ ಇವತ್ತು ಜಾತಿ ಧರ್ಮ ಅಂತ ನಾವೆಲ್ಲ ಒದ್ದಾಡ್ತೀವಿ. ಊರುಗಳಲ್ಲಿ ಒಂದು SC ST ಆಗಿರ್ಲಿ, ಅಂದ್ರೆ ಶೋಷಿತ ಸಮುದಾಯ, ಅಂದ್ರೆ ಶೋಷಿತ ಸಮುದಾಯದ ಎಲ್ಲಾ ವರ್ಗದಲ್ಲೂ ಎಲ್ಲಾ ಜಾತಿಗಳಿದ್ದಾರೆ. ಈಗ ಮೇಲ್ವರ್ಗ ಅಂತ ನಾವು ಹೇಳ್ತೀವಿ, ಮೇಲ್ವರ್ಗದಲ್ಲೂ ಸಹ ಚಿಕ್ಕ ಪುಟ್ಟ ಸಮುದಾಯಗಳನ್ನ ನೋಡುವಂತ ದೃಷ್ಟಿನೇ ಬೇರೆ, ಏನು ಅವರ ಸಮುದಾಯಗಳಲ್ಲಿ. ಹಾಗಾಗಿ ಇನ್ನ ಶೋಷಿತ ಸಮುದಾಯಗಳಲ್ಲಿ ನೋಡ್ತಾ ಬಂದ್ರೆ ದುರಂತ. ಬಟ್ ಇವತ್ತಿನ ಸಂದರ್ಭದಲ್ಲಿ ಪ್ರತಿಯೊಂದು ಜಾತಿಯಲ್ಲಿ ಸಹ ಕೆಲಸ ಮಾಡಬೇಕಾದ್ರೆ ಶೋಷಿತ ಸಮುದಾಯದಲ್ಲಿ ಹೋಗಿ ಅವ್ರ ಮನೆಗಳಲ್ಲಿ ಕೆಲಸ ಮಾಡಿ, ಅವ್ರ ಕೆಲಸ ಮಾಡಲಿಕ್ಕೆ ಮಾತ್ರ ಬಳಸ್ಕೊಳ್ತಾ ಬರ್ತದೋ. ಬಟ್ ಮನೆ ಒಳಗಡೆ ನಾಳೆ ಅಂದ್ರೆ 1ನೇ ತಾರೀಕು 5ನೇ ತಿಂಗಳು ಯಾವ್ದಪ್ಪ ಹಬ್ಬ ಅಂತಂದ್ರೆ ಕಾರ್ಮಿಕರ ದಿನಾಚರಣೆ, ವಿಶೇಷವಾದ ಕಾರ್ಮಿಕರ ದಿನಾಚರಣೆ. 12 ಗಂಟೆ ಕಾಲಗಟ್ಟೆ ಕೆಲಸ ಮಾಡ್ಬೇಕಿದ್ದಂತ ಸಮಯನ 8 ಗಂಟೆ ಅವಧಿನ ಕೆಲಸ ಮಾಡಬೇಕು ಅಂತ ನಿಗದಿಪಡಿಸಿದ್ದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೇನೆ ಏನು ನಮ್ಮ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಅವರು ಬದುಕಿದ್ದು 65 ವರ್ಷ ಮಾತ್ರ. ಇವತ್ತು ಅವರ ವಯಸ್ಸು 135 ವರ್ಷ. ಅವರು ಸ್ವತಂತ್ರವಾಗಿ ಓದೋದ್ರಲ್ಲೇ ಅವರ ಆಯುಷ್ ಕಮ್ಮಿ ಆಯಿತು. 32 ಡಿಗ್ರಿಯನ್ನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 6 PhD ಮಾಡಿದ್ದಾರೆ. ಒಂದು ಬಾರ್ ಲಾ ಮಾಡ್ತಾರೆ ವಿಶೇಷವಾಗಿ ಈ ನಮ್ಮ ಭಾರತ ದೇಶದಲ್ಲಿ. ಹಾಗೇನೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕೃಷ್ಣಣ್ಣ ಅವರು ಹೇಳ್ತಿದ್ರು, ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓದ್ಕೊಂಡು ತುಂಬಾ ಹೆಸರನ್ನು ಪಡೆದ್ರು ಅಂತ. ಅದೇ ನಿಟ್ಟಿನಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಲೈಬ್ರರಿ, ಗ್ರಂಥಾಲಯ, ಅದರಲ್ಲಿ 55 ಲಕ್ಷ ಬುಕ್ಸ್ ಇದೆ. 55 ಲಕ್ಷ ಬುಕ್ಸ್ ಅನ್ನು ಓದಿದವರು ನಮ್ಮ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲಿ ಪ್ರತ್ಯೇಕವಾಗಿ ಅವರು ಕೂತು ಏನು ಚೇರಲ್ಲಿ ಕೂತಾ ಇದ್ರಲ್ಲ, ಆ ಚೇರು ಒಂದು ಚಕ್ಕೆಯಲ್ಲಿ ಮಾಡಿರುವಂತಹ ಚೇರು. ಅದನ್ನ ವಿಶೇಷವಾಗಿ ಗ್ಲಾಸ್ ಅಲ್ಲಿ ಒಂದು ಮ್ಯೂಸಿಯಂ ಮಾಡಿ ಕೊಲಂಬಿಯಾ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಆ ಒಂದು ಚೇರನ್ನು ಹಾಕಿ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನು ಬರೆದಿಟ್ಟಿದ್ದಾರೆ. ಈ ನಮ್ಮ ಭಾರತ ದೇಶದಲ್ಲಿ ಏನು ನಾವು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಮಾಡಬೇಕು ಅಂತಂದ್ರೆ
ಒಬ್ರಂದ್ರು ವ್ರತ ಬರೋದಿಲ್ಲ. ನಮ್ಮ ಜೊತೆ ಇರೋರೆ ಬೆಳಗ್ಗೆ ಎಲ್ಲ ಇದ್ದವ್ರು ಈ ಕಾರ್ಯಕ್ರಮ ಬರೋದಿಲ್ಲ. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ 14 ಏಪ್ರಿಲ್ 2026. ಈಗ 173 ದೇಶಗಳಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದ್ದಾರೆ. ಈ ನಮ್ಮ ಭಾರತ ದೇಶದಲ್ಲಿ ನಮ್ಮ ಅನ್ಯಾಯ ಯಾವ ತರ ಇದೆ ಅಂತಂದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರು ಮೇಲಿನ ವರ್ಗದಲ್ಲಿ ಹುಟ್ಟಿದ್ರೆ ನಾವು ನಮ್ಮ ಮನೆಯಲ್ಲಿ ಇರ್ತಾ ಇದ್ದಂತ ರಾಮ, ಕೃಷ್ಣ, ಗೋವಿಂದ, ವೆಂಕಟರಮಣ ಸ್ವಾಮಿ, ನಮ್ಮ ಕತ್ತಲ್ಲಾಗುವಂತ ಚೈನಲ್ಲಿ, ಉಂಗುರಲ್ಲಿ, ರಿಂಗ್ಗಳಲ್ಲೆಲ್ಲ ಹಾಕ್ತಿವಲ್ಲ ದೇವ್ರನ್ನ, ಇದೆಲ್ಲ ಬಿಟ್ಟು ವಿಶೇಷವಾಗಿ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ದೇವರು. ಅವ್ರದೇ ಫೋಟೋ ಹಾಕ್ಬೇಕು, ನಿಮ್ಮ ಕತ್ತಲ್ಲಿ ಇರ್ಬೇಕು ಡಾಲರು, ಅವರೇ ನಿಮ್ಮ ದೇವರು, ಮನೆ ಮನೆಯಲ್ಲಿ ಫೋಟೋ ಇರ್ಬೇಕು ಅಂತ ಹೇಳ್ತಿದ್ರು ಮನವಾದಿಗಳು. ಯಾಕಂತಂದ್ರೆ ಈಗ ಆ ಕೆಲಸ ಯಾಕೆ ಮಾಡ್ತಿಲ್ಲ ಅಂತಂದ್ರೆ, ಪ್ರತಿಯೊಬ್ಬರು ರಾಜಕಾರಣಿಗಳು ಪ್ರತಿಯೊಂದು ಹುದ್ದೆಯಲ್ಲಿ ಮುಂದೆ ಬರ್ತಿರೋದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅಡಿಯಲ್ಲೇ ಪ್ರತಿಯೊಂದು ಜಾತಿಗೂ ಸಮಾನತೆ ಹಕ್ಕನ್ನು ಕೊಟ್ಟಿರುವಂತ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೋ ಕೆಲವರಿಗೆಲ್ಲಾನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಅವರ ಒಂದು ಕೊಡುಗೆ ಏನು ಹಕ್ಕಿದೆಯೋ ಅದನ್ನು ಮಾತ್ರ ಪಡ್ಕೊಳ್ಳಕ್ಕೆ ಸಿದ್ಧವಾಗಿರ್ತಾರೆ. ಆದ್ರೆ ಅವ್ರ ಹೆಸರನ್ನು ಹೇಳಿ ಮುಂದೆ ಬಂದು 4 ಜನ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಹೇಳಲಿಕ್ಕೆ ನಾಚಿಕೆ ಪಡ್ತಾರೆ. ಅದು ನಾಚಿಕೆ ಪಡೋದಲ್ಲ, ಅವರಿಗೆ ಭಯ. ಎಲ್ಲಿ ಇವರು ಎಲ್ಲ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳನ್ನು ತಿಳ್ಕೊಂಡ್ರೆ ವಿದ್ಯಾವಂತರು ಬುದ್ಧಿವಂತರಾಗ್ತಾರೆ, ಅಧಿಕಾರಿಗಳಾಗ್ತಾರೆ, ನಮ್ಮನ್ನೆಲ್ಲಾನು ತುಳಿತಾರೆ ಅನ್ನೋ ಒಂದು ಭಯ ಇದೆ ಮನವಾದಿಗಳಿಗೆ. ಅದರಿಂದ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲವು ವಿಚಾರಗಳೆಲ್ಲ ಹೇಳೋದಿಲ್ಲ. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಜನ ಮಕ್ಕಳು ಸತ್ತೋಗ್ತಾರೆ. ಗಂಗಾಧರ್, ರಮೇಶ್, ಇಂದೋ, ರಾಜರತ್ನ ಅಂತ 4 ಜನ ಮಕ್ಕಳು ಸತ್ತರೂ ಸಹ ಮನೆಗೆ ವಾಪಸ್ ಬರದೆ ಈ ನಾವು ಎಲ್ಲ ಇವತ್ತು ಈ ಭಾರತ ದೇಶದಲ್ಲಿ ನಾವು ಮನುಷ್ಯನಾಗಿ ಬದುಕಬೇಕಾದ್ರೆ ನಮಗೆ ಬಂದಿರುವ ಸ್ವಾತಂತ್ರ್ಯ 1947ರ ಸ್ವಾತಂತ್ರ್ಯ ನಾವು ಒಪ್ಪೋದಿಲ್ಲ. ನಾನು ಒಪ್ಪೋದಿಲ್ಲ. ನಾನು ಒಪ್ಪೋ ಸ್ವಾತಂತ್ರ್ಯ ಯಾವುದು ಅಂತಂದ್ರೆ 1950ರಲ್ಲಿ ಬಂದಿರುವಂತ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ದಿನಾಚರಣೆ ಯಾವುದಿದೆ ಆ ಒಂದು ಸ್ವಾತಂತ್ರ್ಯ ನಾನು ಒಪ್ಪಲಿಕ್ಕೆ ಇಷ್ಟಪಡ್ತೀನಿ. ಯಾವ ತರ ಅಂತಂದ್ರೆ ಇವತ್ತು 140 ಕೋಟಿ ಜನಾಂಗಕ್ಕೆ ಸಮಾನತವಾದ ಹಕ್ಕನ್ನು ಕೊಟ್ಟಿರುವಂತ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ಜೀವಿಗೂ ಹಕ್ಕು ಕೊಟ್ಟಿದ್ದಾರೆ. ಒಂದು ಮರ ನಾವೇ ನೆಟ್ಟಿ, ನಾವೇ ಬೆಳೆಸಿ, ನಾವೇ ಕೊಯ್ಬೇಕಾದ್ರೆ ಅದಕ್ಕೂ ಒಂದು ಪರ್ಮಿಷನ್ ತಗೋಬೇಕು. ಹಾಗಾಗಿ ಇನ್ನ ಮಾತಾಡ್ಕೊಂಡು ತುಂಬಾ ಟೈಮ್ ಹಿಡಿಯುತ್ತೆ. ದಯವಿಟ್ಟು ಮುಂದೆ ಇನ್ನ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮಗಳ ಈ ನಮ್ಮ ಗ್ರಾಮದಲ್ಲಿ ನಾವು ಮಾಡೋಣ. ವಿಚಾರಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡೋಣ. ಈಗ ನಾನು ಮುಖ್ಯವಾಗಿ ಇಲ್ಲಿ ಒಂದು 2-3 ಹೆಸರನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸಂಘ ಸಂಸ್ಥೆಗಳಲ್ಲಿ ನಾನು ಲೀಡರ್ಸ್ ಜೊತೆ ಓಡಾಡ್ಕೊಂಡು ಅವರವರ ಜೊತೆ ಇದ್ದೆ. ಯಾರು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡಪ್ಪ ಅಂದ್ರು ನನಗೆ ಯಾರು ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ನನಗೆ ಅನುಭವ ಇತ್ತು, ಯಾವ ಲೀಡರ್ ಯಾವ ತರ, ಯಾವ ಸಂಘಟನೆ ಯಾವ ತರ, ಇವ್ರು ಯಾವ ತರ ಅಂತ ನನಗೆ ಸ್ವಲ್ಪ ಅನುಭವ ಇತ್ತು ಜನರಲ್ಲಿ. ವಿಶೇಷವಾಗಿ ನನಗೆ ಪರಿಚಯ ಆದಂತ ಯಾವುದೋ SNR ಹಾಸ್ಪಿಟಲ್ ಒಂದು ಹೆಣ್ಣುಮಕ್ಕಳ ವಿಚಾರದಲ್ಲಿ ಪರಿಚಯ ಆದಂತ H. ರಾಮಾಂಜನಪ್ಪ ಸರ್ ಅಶೋಕ್ ಚಕ್ರವರ್ತಿನವರು, ರಾಜ ಕಾರ್ಯಾಧ್ಯಕ್ಷರು ಅಂಬೇಡ್ಕರ್ ಸಮಾಜ ಪಾರ್ಟಿ. ಜೋರಾಗಿ ಚಪ್ಪಾಳೆ ಇಡಬೇಕು. ಈ ನಮ್ಮ ಗ್ರಾಮಸ್ಥರು ಇವರೆಲ್ಲ ನಮ್ಮ ಅತಿಥಿಗಳಲ್ಲ, ನಾವು ಒಳ್ಳೆ ಚಪ್ಪಾಳೆಯಿಂದ ಅವ್ರನ್ನ ಉತ್ಸಾಹದಿಂದ ನೋಡ್ಕೋಬೇಕು. ಹಾಗೇನೆ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಜಿಲ್ಲಾಧ್ಯಕ್ಷರು ಕೋಲಾರ ಕೃಷ್ಣಪ್ಪನವರು, ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು H. ಆಂಜನಪ್ಪ ಅವರು ಕೋಲಾರ, ಎಸ್. ಸಂತೋಷ್ ಯುವ ಮುಖಂಡರು ಚಿಂತಾಮಣಿ ವಿನೋಬ ನಗರ, ಶ್ರೀರಾಮಣ್ಣ ಅವರ ಮಗ, ಅವರು ಒಳ್ಳೆ ದಲಿತ ಪರ ಹೋರಾಟಗಾರ ಶ್ರೀರಾಮಣ್ಣ ಅಂತಂದ್ರೆ ವಿನೋಬ ನಗರ, ಅವ್ರ ಮಗ ಸಂತೋಷ್ ಅವರು ಸಹ ಯುವ ಮುಖಂಡರಾಗಿ ಕೆಲಸ ಮಾಡ್ತಿದ್ದಾರೆ. ಯುವಕರಲ್ಲಿ ತುಂಬಾ ಅದ್ಭುತವಾದ ಕೆಲಸ ಕಾರ್ಯಗಳು ಮಾಡ್ತಿರ್ತಾರೆ.
ನಮ್ಮ ಊರಿನ ಉಪನ್ಯಾಸಕರಾದಂಥ ನಾಗರಾಜಣ್ಣವರು ಬೆಂಗಳೂರು ಮಹಾನಗರ PU ಕಾಲೇಜಲ್ಲಿ